ವಾಕ್ಯ ಭಾಗಕ್ಕೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನ ಅಧಿಕವಾಗಿ ಪ್ರೀತಿಸುವ ಒಳ್ಳೆಯ ದೇವರೇ, ಅಪ್ಪ ನಿನ್ನ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಈ ಒಳ್ಳೆಯ ಸಮಯದಲ್ಲಿ ಕರ್ತನೆ, ಹೌದು ರಾಜ, ಕೀರ್ತನೆ 139ನೇ ಕೀರ್ತನೆ ನಾವು ನೋಡ್ತೇವೆ ಸ್ವಾಮಿ. ಹೌದು ದೇವರೇ, ಪ್ರತಿ ಒಂದನ್ನ ಕರ್ತನೆ, ನಮ್ಮ ಹೃದಯದ ಆಲೋಚನೆಗಳನ್ನ ನಿನ್ ಬಲ್ಲ ದೇವರಾಗಿದ್ದೀರ ಕರ್ತನೆ. ಹೌದು ದೇವರೇ, ನಾವು ನಿನ್ನ ಸರ್ವಾಧಿಕಾರದಲ್ಲಿ ಇದ್ದೇವೆ ಎಂಬುದಾಗಿ ದೇವರೇ ನಾವು ನಂಬುತ್ತೇವೆ ಸ್ವಾಮಿ. ಪ್ರತಿ ವಾರವೂ ಕರ್ತನೆ ದೇವರೇ, ಈ ಒಂದು ಕರ್ತನೆ ವಾಕ್ಯದ ಚಳುವಳಿಯನ್ನ ಮಾಡುವಂತೆ ಅಪ್ಪ, ಈ ವಾಕ್ಯವನ್ನ ಕರ್ತನೆ ನಮ್ಮ ಜೀವಿತದ ಒಡಂಬಡಿಕೆಯಾಗಿ ಹಿಡಿದಿಟ್ಟುಕೊಂಡು 237 ದೇಶಗಳನ್ನ ರಕ್ಷಣೆ ಮಾಡುವಂತೆ ದೇವರೇ, ಆತ್ಮಿಕ ಬಲದಿಂದ ಕರ್ತನೆ ನಮ್ಮೊಬ್ಬೊಬ್ಬರನ್ನ ತುಂಬಿಸಿ ನಡೆಸುವುದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಬೋಧಿಸುವಂತೆ ನಿನ್ನ ದಾಸರನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ. ಪರಿಶುದ್ಧಾತ್ಮನ ಬಲದಿಂದ ತುಂಬಲ್ಪಟ್ಟು ಕರ್ತನೆ, ಕೇವಲ ಕ್ರಿಸ್ತನನ್ನ ಮಹಿಮೆ ಪಡಿಸುವಂತ ವಾಕ್ಯಗಳನ್ನ ಕರ್ತನೆ ಅಪ್ಪ ನಮಗೆ ಬೋಧಿಸುವಂತೆ ಸಹಾಯ ಮಾಡ್ರಿ. ಕೇಳುವಂತ ಪ್ರತಿಯೊಬ್ಬರ ಆತ್ಮಿಕ ಕರ್ತನೆ ಕಣ್ಣುಗಳನ್ನ ಕಿವಿಗಳನ್ನ ತೆರೆ ಮಾಡು ಸ್ವಾಮಿ. ಸರಿಯಾಗಿ ಕರ್ತನೆ ಗ್ರಹಿಸಿಕೊಳ್ಳುವಂತೆ ನಿನ್ನ ಆತ್ಮನ ಬಲದಿಂದ ನಮ್ಮನ್ನ ತುಂಬಿಸಿರಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾಗಿರುವಂತ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ಸ್ವರ್ಗದ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಯನಾರೋತ ಎಲ್ಲ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ಆಹ್ವಾನಿಸ್ತೇನೆ. ನಿನ್ನೆ ಅಂದ್ರೆ ಕಳೆದ ವಾರ 5ನೇ ಭೇಟಿಯನ್ನ ನಾವು ನೋಡ್ತಾ ಇದ್ವಿ. 5ನೇ ಭೇಟಿ ಬಂದು ಯಾಕೆ ನಿನಗೆ ಭರವಸೆಯ ಕೊರತೆ ಇದೆ ಎಂಬುದಾಗಿ. ದೇವರ ಮಕ್ಕಳಾಗಿದ್ದು ಕೂಡ ನಮಗೆ ಭರವಸೆ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅನ್ನೋದಕ್ಕೆ ಮೊದಲನೇ ಪಾಯಿಂಟ್ ಅಲ್ಲಿ ನಾವು ನೋಡಿದ್ದು, ಯಾಕಂದ್ರೆ ರಕ್ಷಣೆ ಹೊಂದಿದವರಿಗೆ ಜೀವಿತದ ಬಗ್ಗೆ ಅವ್ರಿಗೆ ಸರಿಯಾಗಿ ತಿಳಿದಿಲ್ಲ ಅಂತ, ಅವರ ಜೀವಿತದ ಬಗ್ಗೆ ಅವ್ರಿಗೆ ಸರಿಯಾಗಿ ತಿಳಿದಿಲ್ಲ ಅನ್ನೋದನ್ನ ನೋಡಿದ್ವಿ. ಅಂದ್ರೆ 3 ವಿಷಯಗಳು ಇದರಲ್ಲಿ ನೋಡಿದ್ದು. ನಾವ್ ಯಾವಾಗ ಯೇಸು ಕ್ರಿಸ್ತನನ್ನ ಬಾಯಿಂದ ಅರಿಕೆ ಮಾಡಿ ಹೃದಯದಲ್ಲಿ ಸಂಪೂರ್ಣವಾಗಿ ಸ್ವೀಕರಿಸ್ತೀವೋ ರಕ್ಷಣೆ ಹೊಂದಿದೀವಿ ಅನ್ನೋವಂತ ಭರವಸೆ ಅವ್ರಿಗಿರೋದಿಲ್ಲ. ನಾವು ರಕ್ಷಣೆ ಈಗ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿದ್ಮೇಲೆ ನಾನ್ ದೇವರ ಮಗ, ದೇವರ ಮಗಳು ಅನ್ನುವಂತಹ ಒಂದು ಬಲವಾದ ಒಂದು ಭರವಸೆ, ನಂಬಿಕೆ ಅನ್ನೋದು ಅವರಲ್ಲಿ ಇರೋದಿಲ್ಲ. ರಕ್ಷಣೆ ಹೊಂದಿದ್ರು ಕೂಡ ನಾನು ರಕ್ಷಣೆ ಹೊಂದಿದ್ದೀನಿ ಅನ್ನೋ ಭರವಸೆ ಇರೋದಿಲ್ಲ ಅಂತ ಹೇಳ್ತಿರೋದು. ಅದಕ್ಕೋಸ್ಕರನೇ ದೇವರಲ್ಲಿ ಬಲವಾಗಿ ಅವ್ರು ನಿಲ್ಲೋದಕ್ಕೆ ಸಾಧ್ಯವಾಗಲ್ಲ. ಮತ್ತೆ ಎರಡನೇದಾಗಿ ನಾವು ನೋಡಿದ್ವಿ, ಆತನು ರಕ್ಷಣೆ ಹೊಂದಿದವರ ಬಲವನ್ನು ಲೆಕ್ಕಿಸದೆ ಕಾರ್ಯ ಮಾಡ್ತಾನೆ ಎಂಬುದಾಗಿ. ನೀನು ನಾನು ರಕ್ಷಣೆ ಹೊಂದಿದೀವಿ ಅಂದ್ರೆ ನಿನಗೆ ಎಷ್ಟು ಬಲ ಇದೆ, ನಿನ್ನಲ್ಲಿ ಎಷ್ಟು ಬಲಹೀನತೆಗಳಿದೆ ಅನ್ನೋದ್ರ ಮೇಲೆ ಅಲ್ಲ ದೇವ್ರ ಕಾರ್ಯ ಮಾಡೋದು. ನೀನು ರಕ್ಷಣೆ ಹೊಂದಿರೋದ್ರಿಂದ ನಿನ್ನ ಮೂಲಕ ದೇವ್ರ ಕಾರ್ಯ ಮಾಡ್ತಾರೆ ಅನ್ನುವಂತ ರಹಸ್ಯವನ್ನ ನಾವು ತಿಳ್ಕೋಬೇಕು. ಮತ್ತೆ ಇದರಲ್ಲಿ 3ನೇದಾಗಿ ನಾವು ತಿಳ್ಕೊಂಡಿದ್ದು ಜೀವ ಪಡೆದುಕೊಳ್ಳದವನ ಪರಿಸ್ಥಿತಿ ಏನು ಅಂತ. ಅಂದ್ರೆ ಕ್ರಿಸ್ತನಲ್ಲಿ ನೀಡಲ್ಪಟ್ಟ ನಿತ್ಯ ಜೀವವನ್ನ ಪಡೆದುಕೊಳ್ಳದವರ ಒಂದು ಪರಿಸ್ಥಿತಿ ಏನು ಎಂಬುದಾಗಿ 8 ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡು ಇವತ್ತು 2 ಮುಖ್ಯ ವಿಷಯಗಳನ್ನ ತಿಳ್ಕೊಳ್ಳೋಣ. ಎಲ್ಲರೂ ಕೂಡ ಗಮನ ಕೇಳೋಣ. ಜಾಯ್ನ್ ಆಗಿರುವಂತವ್ರು ಕೆಲವರೇ ಆಗಿದ್ರು ಕೂಡ ವಾಕ್ಯವನ್ನ ದಯಮಾಡಿ ಕೇಳಿ ಅರ್ಥ ಮಾಡ್ಕೊಳ್ಳಿ. 2 ವಿಷಯಗಳಲ್ಲಿ ಮೊದಲನೇದು ಬಂದು ಆಶೀರ್ವಾದಗಳ ಬಗ್ಗೆ. ಅಂದ್ರೆ ರಕ್ಷಿಸಲ್ಪಟ್ಟವರಿಗೆ ಕ್ರಿಸ್ತನ ಆಶೀರ್ವಾದಗಳ ಬಗ್ಗೆ ತಿಳಿಯದೇ ಇರೋದ್ರಿಂದ ಅವರಿಗೆ ಕ್ರಿಸ್ತನಲ್ಲಿ ಭರವಸೆಯ ಕೊರತೆಗಳಿವೆ ಎಂಬುದಾಗಿ. ಯಾಕೆ ನಮಗೆ ಭರವಸೆ ಇರೋದಿಲ್ಲ? ಕ್ರೈಸ್ತರಾಗಿದ್ದು ಕೂಡ ರಕ್ಷಣೆ ಹೊಂದಿದೀವಿ, ವಾರ ವಾರ ಸಭೆಗೆ ಹೋಗ್ತೀವಿ, ಬೈಬಲ್ ಓದ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಇಷ್ಟೆಲ್ಲ ಮಾಡ್ತಾ ಇದ್ರು. ಅನೇಕರು ಒಳ್ಳೆ ಸೇವೆ ಮಾಡ್ತಾ ಇರ್ತಾರೆ, ಅನೇಕ ಆತ್ಮಗಳನ್ನ ರಕ್ಷಣೆ ಕಡೆಗೆ ನಡೆಸ್ತಾ ಇರ್ತಾರೆ. ಅವರಲ್ಲಿ ಕೂಡ ಭರವಸೆಯ ಕೊರತೆ ಇರುತ್ತೆ. ಈಗ ಉದಾಹರಣೆ ಹೇಳ್ತಿರೋದು, ಎಲಿಯ ಅಷ್ಟೊಂದು ಸೇವೆ ಮಾಡ್ದ, ಆದ್ರೆ ಯಾರು ಇಲ್ಲ, ನಾನೊಬ್ನೇ ಉಳಿದಿದ್ದೀನಿ ಅಂತ ಹೇಳ್ಬಿಟ್ಟು ಭರವಸೆನ ಕಳ್ಕೊಬಿಟ್ಟ. ಅವನು ಸೋತೋಗೋನಾದ, ನಾನು ಸತ್ತೋಗೋದು ಆಸೆ ಅನ್ಕೊಂಡ. ಅನೇಕ ದೇವರ ಮಕ್ಕಳು ಅದೇ ರೀತಿಯಲ್ಲಿ ದೇವರ ವಿಷಯಗಳನ್ನ ಸರಿಯಾಗಿ ತಿಳಿದುಕೊಳ್ಳದೆ ಇದ್ದಾಗ ಮಾತ್ರನೇ ದೇವರಲ್ಲಿ ಅವ್ರಿಗೆ ಭರವಸೆ ಇರೋದಿಲ್ಲ. ನಂಬಿಕೆ ಬೇರೆ, ಭರವಸೆ ಬೇರೆ. ನಂಬಿಕೆ ನಾವು ರಕ್ಷಣೆ ಹೊಂದೋದಕ್ಕೆ ಅವಶ್ಯಕವಾಗಿದೆ. ಪದೇ ಪದೇ ನಂಬಿಕೆ ಅವಶ್ಯಕತೆ ಇಲ್ಲ. ಒಂದು ಸಲ ನಾವು ಯೇಸುವೆ ಕ್ರಿಸ್ತನು ಅಂತ, ಯೇಸುವೆ ನಮ್ಮ ರಕ್ಷಕನು ಅಂತ ಅಂಗೀಕರಿಸಿದ್ಮೇಲೆ ನಾವು ರಕ್ಷಣೆ ಹೊಂದಿದೀವಿ ಅಂತ ಅರ್ಥ. ಪದೇ ಪದೇ ರಕ್ಷಣೆ ಹೊಂದೋದಲ್ವಲ್ಲ. ಸೊ ನಾವು ರಕ್ಷಣೆ ಹೊಂದಿದೀವಿ ಅಂತ ಎರಡನೇದಾಗಿ ಭರವಸೆ ಬೇಕು. ಎಸ್, ನಾನು ದೇವರ ಮಗ, ನಾನು ದೇವರ ಮಗಳು ಅನ್ನುವಂತಹ ದೃಢವಾದ ನಿಶ್ಚಯ ಇರ್ಬೇಕು. ಭರವಸೆ ಅಂದ್ರೆ ನಿಶ್ಚಯ. ಆ ನಿಶ್ಚಯ ಇಲ್ಲದೇನೆ ಅನೇಕರು ಏನ್ ಮಾಡ್ತಿದ್ದಾರೆ,
ನಾನಿನ್ನೂ ರಕ್ಷಣೆ ಹೊಂದಿದ್ದೀನೋ ಇಲ್ವೋ ಅನ್ನುವಂತಹ ಡೌಟ್ ಅಲ್ಲಿ ಇರ್ತಾರೆ. ಏನಾದ್ರೂ ಸಮಸ್ಯೆಗಳು ಕಷ್ಟಗಳು ಬಂತು ಅಂದ್ರೆ ಆಗ ಅವ್ರ ರಕ್ಷಣೆ ಬಗ್ಗೆ ಅವರು ಪ್ರಶ್ನೆ ಮಾಡ್ಕೊಳ್ತಾರೆ, ನಾನು ನಿಜವಾಗ್ಲೂ ರಕ್ಷಣೆ ಹೊಂದಿದ್ದೀನಾ ಅಂತ ಹೇಳಿ. ರಕ್ಷಣೆ ಯಾವ ರೀತಿ ಹೊಂದಬಹುದು ಅಂತ ಬೈಬಲ್ ಅಲ್ಲಿ ಹೇಳಲ್ಪಟ್ಟಿದೆ. ಯೇಸುವನ್ನ ಕ್ರಿಸ್ತನಾಗಿ ಅಂಗೀಕರಿಸೋದರ ಮೂಲಕ, ನಮ್ಮ ಯಜಮಾನನಾಗಿ ನಮ್ಮ ರಕ್ಷಕನಾಗಿ ಅಂಗೀಕರಿಸೋದ್ರ ಮೂಲಕ ನಾವು ರಕ್ಷಣೆ ಹೊಂದುತ್ತೀವಿ. ನೀನ್ ಆ ರೀತಿ ಅಂಗೀಕರಿಸಿದ್ಯಾ, ನಂಬ್ತಿದ್ಯಾ ದೇವರನ್ನಾದ್ರೆ ಖಂಡಿತ ನೀನು ದೇವರ ಮಗ, ದೇವರ ಮಗಳು, ಅದರಲ್ಲಿ ಸಂದೇಹನೇ ಇಲ್ಲ. ಸೊ ರಕ್ಷಿಸಲ್ಪಟ್ಟವರಿಗೆ ಕ್ರಿಸ್ತನಲ್ಲಿ ಕೊಡಲ್ಪಟ್ಟ ಆಶೀರ್ವಾದಗಳ ಬಗ್ಗೆ ತಿಳಿಯದೇ ಇರೋದ್ರಿಂದ ಅವ್ರಿಗೆ ಭರವಸೆಯ ಕೊರತೆ ಇರುತ್ತೆ. ಇದರಲ್ಲಿ 4 ವಿಷಯಗಳನ್ನ ನಾವು ನೋಡೋಣ. ಶೀಲಾಶಿಷ್ಟ ವಾಕ್ಯಗಳನ್ನ ಓದ್ತಾರೆ ಇವತ್ತು. ಮೊದಲನೇದಾಗಿ ಅವರು ಪಾಪಗಳಿಂದ ಬಿಡುಗಡೆ ಹೊಂದಿದ್ದಾರೆ ಎಂಬುದಾಗಿ ನೋಡ್ತಾ ಇರೋದು. ಯಾರು? ರಕ್ಷಿಸಲ್ಪಟ್ಟವರು. ನೀನು ರಕ್ಷಣೆ ಹೊಂದಿದೀಯಾ ಅಂದ್ರೆ ನೀನು ಪಾಪಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದೀಯಾ ಅನ್ನುವಂತ ಭರವಸೆ ಇರಬೇಕು. ಎಫೆಸ 2:1 ವಚನವನ್ನು ಓದ್ಕೋಣ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಆಮೇಲೆ ಸೊ ಇಲ್ಲಿ ಹೇಳ್ತಿರುವಂತದ್ದು ಆತನು ಅಂದ್ರೆ ಖಂಡಿತ ದೇವರು ಪಾಪಗಳು ಮತ್ತು ಅಪರಾಧಗಳಲ್ಲಿ ಸತ್ತಂತ ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಬದುಕಿಸಿದ್ದಾರೆ ಅಂತ. ನಾವಾಗಲೇ ಪಾಪಗಳಲ್ಲಿ ಸತ್ತೋಗಿದ್ವಿ, ಅದನ್ನೇ ಆತ್ಮಿಕ ಮರಣ ಅಂತ ಹೇಳೋದು. ನಾವಿನ್ನು ಬದುಕಿದ್ರು ಕೂಡ ಹೇಗೆ ಸತ್ತಿದೀವಿ ಅಂದ್ರೆ ಅದು ಆತ್ಮಿಕ ಮರಣ. ಅನ್ಯ ಜನರೆಲ್ಲರೂ ಕೂಡ ಆತ್ಮಿಕವಾಗಿ ಸತ್ತಿದ್ದಾರೆ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅನೇಕ ಸಲ ಅವ್ರು ಎಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ, ಎಷ್ಟು ಚೆನ್ನಾಗಿ ಅವರು ಜೀವನ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ನೋಡ್ತೀವಿ. ಆದ್ರೆ ಆತ್ಮಿಕವಾದ ಸ್ಥಿತಿಯನ್ನ ನೋಡಿದಾಗ ಸತ್ತಂತ ಸ್ಥಿತಿಯಲ್ಲಿ ಅವ್ರು ಇದ್ದಾರೆ, ದೇವರಿಂದ ದೂರವಿರೋದ್ರಿಂದ. 3 ರೀತಿಯಾದ ಪಾಪಗಳು ಕೂಡ ಕ್ಷಮಿಸಲ್ಪಟ್ಟಿವೆ ಅನ್ನೋದನ್ನ ನಂಬಬೇಕು. ಮೂಲ ಪಾಪ ಅದು ಆದಾಮನು ಮಾಡಿದಂತ ಪಾಪ. ಅವ್ರು ಮಾಡಿದ ಪಾಪದಿಂದಲೇ ಮನುಷ್ಯರೆಲ್ಲರೂ ದೇವರಿಂದ ದೂರವಾದರು. ನೀನ್ ಯಾವಾಗ ಯೇಸುಸ್ವಾಮಿನಲ್ಲಿ ನಂಬಿಕೆ ಇಡ್ತೀಯೋ ಆ ಪಾಪ ಕ್ಷಮಿಸಲ್ಪಡುತ್ತೆ. ವಾಸ್ತವ ಪಾಪಗಳು ಕ್ಷಮಿಸಲ್ಪಡುತ್ತೆ. ಯಾವ್ದು ಅದು ವಾಸ್ತವ ಪಾಪಗಳು? ನೀನು ಮಾಡಿರುವಂತ ಪಾಪಗಳು. ಇದುವರೆಗೂ ನೀನ್ ಏನೆಲ್ಲ ಪಾಪ ಮಾಡಿದ್ಯಾ, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವಾಗ ಆ ಪಾಪಗಳು ಕ್ಷಮಾಪಣೆ ಆಗುತ್ತೆ. ಮತ್ತೆ 3ನೇದಾಗಿ ಪೂರ್ವಜರ ಪಾಪಗಳು, ಅಂದ್ರೆ ಆದಮನ ನಂತರ ಬಂದ ಮನುಷ್ಯರಿಂದ ಹಿಡಿದು ನಮ್ಮ ತಂದೆ ತಾಯಿಗಳವರೆಗೂ ಅವರ ಪಾಪದ ಫಲವನ್ನ ಮಕ್ಕಳ ಮೇಲೆ, ಅವರ ಮೊಮ್ಮಕ್ಕಳ ಮೇಲೆ ಹಾಕ್ತೀನಿ ಅಂತ ವಾಕ್ಯ ಹೇಳುತ್ತೆ. ಸೊ ಆ ಪಾಪ ಶಾಪಗಳು ಕೂಡ ನಮ್ಮ ಮೇಲೆ ಇರಲ್ಲ, ಅವುಗಳನ್ನ ಕೂಡ ದೇವರು ಕ್ಷಮಿಸ್ತಾರೆ ಯಾವಾಗ? ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದಾಗ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೊಂದು ಆಶೀರ್ವಾದ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಕ್ರಿಸ್ತನಲ್ಲಿ ನಮಗೆ ಕೊಡಲ್ಪಟ್ಟ ಆಶೀರ್ವಾದ ಪಾಪ ಕ್ಷಮಾಪಣೆ. ಮೊನ್ನೆ ಕುಂಭಮೇಳ ನಡೀತು, ಆ ಮಹಾಕುಂಭ. ಅದರಲ್ಲಿ ಕೋಟ್ಯಾಂತರ ಜನ ಹೋದ್ರು. ಗಂಗೆಯಲ್ಲಿ, ಗಂಗಾ ಯಮುನಾ ಅವೆಲ್ಲ ಸಂಗಮವಾಗುವಂತ ಸ್ಥಳ ಅದು. ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿದ್ರು, ಪವಿತ್ರ ಸ್ನಾನ ಅಂತ ಹೇಳ್ಬಿಟ್ಟು. ಅದರಲ್ಲಿ ಮುಳುಗಿ ಬರೋದ್ರ ಮೂಲಕ ನಮ್ಮ ಎಲ್ಲ ತಪ್ಪುಗಳು, ನಮ್ಮೆಲ್ಲ ಪಾಪಗಳು ತೊಳೆಯಲ್ಪಡುತ್ತೆ ಅಂತ ಹೇಳ್ಬಿಟ್ಟು. ಪಾಪ ತೊಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲವಲ್ಲ. ಹೋಗಿ ಆ ನೀರಲ್ಲಿ ಮುಳುಗಿ ಬರೋದ್ರಿಂದ ನಮ್ಮ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳಿದ್ರೆ, ಹಾಗಾದ್ರೆ ಜೈಲಲ್ಲಿ ಇರೋರ್ನೆಲ್ಲ ಜೈಲಲ್ಲಿ ಯಾಕಿಟ್ಟಿರ್ಬೇಕು? ಅವ್ರು ಪಾಪ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಅವ್ರನ್ನೆಲ್ಲ ಆ ನೀರಲ್ಲಿ ಮುಳುಗಿಸಿ ಬಿಟ್ಬಿಡ್ಬೋದಲ್ಲ. ಆಯ್ತು ಹೋಗು, ನಿನ್ ಪಾಪ ಕ್ಷಮಾಪಣೆ ಆಗಿದೆ ಅಂತ ಹೇಳ್ಬಿಟ್ಟು. ಆ ತರ ಅಲ್ವಲ್ಲ ಅದು. ಪಾಪ ಕ್ಷಮಾಪಣೆ ಅಷ್ಟು ಸುಲಭ ಅಲ್ಲ. ಅದಕ್ಕಾಗಿ ಕ್ರಯ ಕಟ್ಟಲ್ಪಡ್ಬೇಕು, ಕ್ರಯ ಕಟ್ಟಬೇಕು, ಬೆಲೆ ಕಟ್ಟಬೇಕು. ಅದನ್ನೇ ಮಾರ್ಕನ ಬರೆದ ಸುವಾರ್ತೆಯಲ್ಲಿ 10:45 ಯೇಸುಸ್ವಾಮಿ ಹೇಳುವಂತದ್ದೇನು? ನಾನು ಸೇವೆ ಮಾಡಿಸಿಕೊಳ್ಳಕ್ ಬಂದಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನು ನಿನ್ನ ನನಗೋಸ್ಕರ ಆ ಬೆಲೆ ಕಟ್ಟೋದಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ರಕ್ತವನ್ನೇ ನಮ್ಮೆಲ್ಲರ ಪಾಪದ ಈಡು ಕಟ್ಟಿದ್ರು ಎಂಬುದಾಗಿ ನಾವು ನೋಡ್ತೇವೆ. ನಿನಗೆ ರಕ್ಷಣೆ ಉಚಿತ, ಆದ್ರೆ ಕ್ರಿಸ್ತನ ಕಡೆಯಿಂದ ಅದು ಉಚಿತ ಅಲ್ಲ. ಮಕ್ಕಳಿಗೆ ನಾವೇನಾದ್ರೂ ತಂದು ಕೊಡ್ತೀವಿ ಅಂದ್ರೆ ಅದು ಅವ್ರಿಗೆ ಫ್ರೀ ಆಗಿ ಅನ್ಸ್ಬೋದು, ಆದ್ರೆ ತಂದೆ ತಾಯಿಗಳು ಅದರ ಬೆಲೆ ಕಟ್ಟಿರ್ತಾರೆ. ತಂದೆ ತಾಯಿಗಳು ಕಷ್ಟಪಟ್ಟು ಸಂಪಾದನೆ ಮಾಡಿ, ಬೆವರು ಸುರಿಸಿ, ಅದಕ್ಕಾಗಿ ಸಮಯವನ್ನ ವೆಚ್ಚ ಮಾಡಿ, ಹಣ ಸಂಪಾದನೆ ಮಾಡಿ ಮಕ್ಕಳಿಗೆ ಏನ್ ಬೇಕೋ ಅದನ್ನ ತಂದು ಕೊಡ್ತಾರೆ. ಮಕ್ಕಳ ದೃಷ್ಟಿಯಿಂದ ಅದು ಉಚಿತವಾಗಿ ಸಿಗ್ತಿದೆ ಅಂತ ಖುಷಿ ಪಡ್ಬೋದು, ಆದ್ರೆ ತಂದೆ ತಾಯಿಗಳು ಅದಕ್ಕಾಗಿ ಎಷ್ಟೋ ಕಷ್ಟಪಟ್ಟಿರ್ತಾರೆ. ರಕ್ಷಣೆ ಇವತ್ತು ನಿನಗೂ ನನಗೂ ಉಚಿತಾನೆ.
ನೀನು ಕಷ್ಟಪಟ್ಟು ಸಂಪಾದನೆ ಮಾಡೋದು ಅಲ್ಲ, ದೇವ್ರು ನಿನಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಅದೇ ದೇವ್ರ ಕಡೆಯಿಂದ ತನ್ನ ಪ್ರಾಣವನ್ನೇ ಬಲಿಯಾಗಿ ಕೊಡ್ಬೇಕಾಗಿತ್ತು. ಇದು ಎಷ್ಟು ದೊಡ್ಡ ಆಶೀರ್ವಾದ ಗೊತ್ತಾ? ಇವತ್ತು ಆಶೀರ್ವಾದಗಳು ಅಂದ್ರೆ ದೇವ್ರು ನನಗೆ ಕಾರ್ ಕೊಟ್ಟವ್ರೆ, ದೇವ್ರು ನನಗೆ ಬೈಕ್ ಕೊಟ್ಟವ್ರೆ, ದೇವ್ರು ನನಗೆ ಕೆಲಸ, ಒಳ್ಳೆ ಜಾಬ್ ಕೊಟ್ಟವ್ರೆ, ಒಳ್ಳೆ ಹೆಂಡತಿ ಕೊಟ್ಟವ್ರೆ, ಒಳ್ಳೆ ಗಂಡ ಕೊಟ್ಟವ್ರೆ, ಒಳ್ಳೆ ಮಕ್ಕಳು ಕೊಟ್ಟವ್ರೆ. ಇದು ಆಶೀರ್ವಾದಗಳಾದ್ರೂ ಇದು ಭೂಲೋಕಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳು. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅದರಲ್ಲೆಲ್ಲ ನಾವು ಖುಷಿ ಪಡ್ಬೇಕಾಗಿರೋದು. ಒಂದು ಹೊಸ ಬೈಕ್, ಹೊಸ ಕಾರ್ ತಗೊಂಡ್ರೆ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅದು ಶಾಶ್ವತವಾದದ್ದು ಅಥವಾ ಪರಲೋಕದ ಆಶೀರ್ವಾದ ಅಲ್ಲ. ಆದ್ರೆ ಶಾಶ್ವತವಾದ ಆಶೀರ್ವಾದ, ನಿನ್ನ ಪಾಪಗಳು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ದೇವರು ಮಾಡಿದ್ದಾರೆ. ಪೂರ್ವ ಪಶ್ಚಿಮಗಳು ಯಾವತ್ತೂ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನೆ ಆ ಪಾಪಗಳು ಖಂಡಿತವಾಗಲೂ ನಿನ್ನ ಬಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನು ಆ ರೀತಿ ಕ್ಷಮಿಸಿದ್ದಾರೆ. ಇದು ಅತಿ ಶ್ರೇಷ್ಠವಾದಂತಹ ಆಶೀರ್ವಾದ. ಎರಡನೇದಾಗಿ ನಾವು ನೋಡುವಾಗ ಅವರು ಲೌಕಿಕ ಹೊರೆಗಳಿಂದಲೂ ಸೈತಾನನ ಶಕ್ತಿಯಿಂದಲೂ ಅದೇ ಕ್ಷಣ ಬಿಡುಗಡೆ ಹೊಂದುತ್ತಾರೆ ಅಂತ ಹೇಳಿ ಎರಡನೇ ಆಶೀರ್ವಾದ. ಎಫೆಸ 2:2 ಓದ್ಕೊಳ್ಳೋಣ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಪೌಲ ಎಫೆಸದವರಿಗೆ ಬರೆಯೋ ಸಮಯದಲ್ಲಿ ಹೇಳ್ತಿರುವಂತದ್ದು, ನೀವು ಪೂರ್ವದಲ್ಲಿ ಅಂದ್ರೆ ರಕ್ಷಣೆ ಹೊಂದೋದಕ್ ಮುಂಚೆ ಅಂತ ಹೇಳಿ ಎಫೆಸ ವಿಶ್ವಾಸಿಗಳಿಗೆ ಬರಿತಾ ಇರುವಂತದ್ದು ಪೌಲ. ನೀವು ರಕ್ಷಣೆ ಹೊಂದೋದಕ್ ಮುಂಚೆ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ, ಇಹಲೋಕ ಅಂದ್ರೆ ಏನು? ಕಣ್ಣಿಗೆ ಕಾಣುವಂತ ಈ ಲೋಕಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತ ಅಧಿಪತಿಗೆ, ಅಂದ್ರೆ ನಂಬಲೊಲ್ಲದವರನ್ನು, ಯಾರು ದೇವರಲ್ಲಿ ನಂಬಿಕೆ ಇಟ್ಟಿಲ್ವೋ ಅವರನ್ನು ಅವಿಧೇಯತೆಗೆ ಈಗಲೂ ಪ್ರೇರೇಪಿಸುವಂತ ಆತ್ಮನಿಗೆ ಅನುಸಾರವಾಗಿ ನೀವು ನಡ್ಕೊಂಡಿದ್ದೀರ. ಸೊ ಈ ಸೈತಾನನ ಒಂದು ಅಧಿಪತ್ಯದಿಂದ ದೇವರು ನಿನ್ನನ್ನ ಸಂಪೂರ್ಣವಾಗಿ ಬಿಡಿಸಿದ್ದಾರೆ. ಇದು ಎರಡನೇ ಅತಿ ದೊಡ್ಡ ಆಶೀರ್ವಾದ. ಇವತ್ತು ಸೈತಾನ ನಿನ್ನನ್ನು ಮುಟ್ಟಕ್ಕಾಗಲ್ಲ. ಅದನ್ನೇ ಪೌಲ ಎಫೆಸದವರಿಗೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇರೋದು, ನೀವು ಪೂರ್ವದಲ್ಲಿ ಸೈತಾನನಿಗೆ ಗುಲಾಮರಾಗಿದ್ರಿ. ಈ ಇಹಲೋಕವನ್ನ ಆಳ್ವಿಕೆ ಮಾಡ್ತಿದ್ದಂತಹ ಆ ಒಂದು ಅಧಿಕಾರಿ, ಆ ಒಂದು ಅಧಿಪತಿ ಅಂದ್ರೆ ಸೈತಾನ, ಅವನಿಗೆ ನೀವು ಒಳಗಾಗಿದ್ರಿ, ಅವನಿಗೆ ವಿಧೇಯರಾಗಿದ್ರಿ. ಆದ್ರೆ ಇವಾಗ ಅವನಿಗೆ ಒಳಗಾಗ್ತಿಲ್ಲ. ನೀವು ಆ ಸೈತಾನನ ಅಧಿಪತ್ಯದೊಳಗಡೆ ನೀವಿಲ್ಲ, ನೀವೀಗ ಬಿಡುಗಡೆ ಹೊಂದಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಸೊ ಇದರ ಅರ್ಥ ಏನು ಅಂದ್ರೆ, ಒಬ್ಬ ವ್ಯಕ್ತಿ ಯೇಸುವನ್ನ ತನ್ನ ಹೃದಯದಲ್ಲಿ ಸ್ವೀಕರಿಸುವಾಗ ಸೈತಾನನ ಬಲಗಳಿಂದ, ಸೈತಾನನ ದುರಾತ್ಮಗಳಿಂದ ಆ ಕ್ಷಣದಲ್ಲೇ ಬಿಡುಗಡೆ ಆಗ್ತಾನೆ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತ ಆ ಕ್ಷಣದಲ್ಲೇ ಅವನು ಅವತ್ತೇ ರಕ್ಷಣೆ ಹೊಂದುತ್ತಾನೆ. ಅಂದ್ರೆ ಅವತ್ತೇ ಸೈತಾನನಿಂದ ಬಿಡುಗಡೆ ಹೊಂದುತ್ತಾನೆ. ಸೈತಾನನು ಅವನ ಮತ್ತೆ ಮುಟ್ಟಕ್ಕೆ ಆಗೋದಿಲ್ಲ. ಇವತ್ತು ಅನೇಕ ಸಾಕ್ಷಿಗಳನ್ನ ನಾವು ಕೇಳಬಹುದು. ನಾವು ಕೂಡ ಈ ದೆವ್ವಗಳನ್ನ ಬಿಡಿಸುವಂತ ಸಮಯದಲ್ಲಿ ಆ ದೆವ್ವಗಳು ಕೂಗಾಡಿ ಕಿರಿಚಾಡಿ ಓಡೋಗುತ್ತೆ. ಏನೋ ಒಂಥರ ಬೆಂಕಿ ಸುಡ್ತೈತೆ, ಅಲ್ಲಿ ಯೇಸು ಇದ್ದಾರೆ, ನನಗೆ ಇಲ್ಲಿ ಇರಕ್ ಆಗ್ತಿಲ್ಲ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವಾಗ ಬಿಟ್ಬಿಡಿ ನಾನು ಹೋಗ್ತೀನಿ ಅಂತ ಹೇಳಿ ಆ ದೆವ್ವಗಳು ಕಿರಿಚಿ ಓಡೋಗೋದನ್ನ ನೀವೆಲ್ಲ ನೋಡಿರ್ತೀರಾ, ಅನುಭವಿಸಿರ್ತೀರ. ಪ್ರಾರ್ಥನೆಯಲ್ಲಿ ದೇವರಿರೋ ಜಾಗದಲ್ಲಿ, ರಕ್ಷಣೆ ಹೊಂದಿರುವಂತ ಮಕ್ಕಳ ಜೀವಿತದಲ್ಲಿ ದುರಾತ್ಮಗಳು ಇರೋದಿಲ್ಲ. ಖಂಡಿತವಾಗ್ಲೂ ಕೂಡ ಆ ಒಂದು ಭರವಸೆ ಇರಬೇಕು ಅಂತ ನಾನು ಹೇಳ್ತಿರೋದು. ಈ ಆಶೀರ್ವಾದವನ್ನ ನೀವು ತಿಳಿದಿದ್ದೀರಂದ್ರೆ ಭರವಸೆ ಉಳ್ಳವರಾಗಿ ಇರಬೇಕು. ದೇವರ ಮಗುವಾಗಿರುವಂತ ನನ್ನ ಜೀವನದಲ್ಲಿ ಸೈತಾನನು ಏನು ಮಾಡೋದಕ್ಕೆ ಆಗೋದಿಲ್ಲ, ಸೈತಾನಿಂದ ನಾನು ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದ್ದೀನಿ ಅನ್ನುವಂತ ನಂಬಿಕೆ ಇರಬೇಕು. ಸೈತಾನ ಭಯ ಪಡಬೇಡಿ. ನೀವು ದುರಾತ್ಮಗಳಂದ್ರೆ ಭಯ ಪಡಬೇಡಿ. ನಿಮ್ಮನ್ನು ನೋಡಿ ಸೈತಾನ ಭಯ ಪಡ್ತಾನೆ, ಯಾಕಂದ್ರೆ ನಿಮ್ಮಲ್ಲಿ ಯೇಸು ಇದ್ದಾನೆ. ನಿಮ್ಮ ಜೊತೆ ಯೇಸು ಸ್ವಾಮಿ ಇರೋದ್ರಿಂದ ಅದು ಸೈತಾನಿಗೆ ಗೊತ್ತು. ಅನ್ಯ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು ನೀನ್ ಯಾರು, ನಿನ್ನೊಳಗೆ ಯಾರಿದ್ದಾರೆ ಅಂತ. ವಾಕ್ಯದಲ್ಲಿ ಹೇಳುತ್ತಲ್ಲ, ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವವನು ಹೆಚ್ಚಿನವನು. ಆ ಹೆಚ್ಚಿನವನು ಆ ಯೇಸು ಅನ್ಯ ಜನರಿಗೆ ನೋಡಕ್ಕಾಗ್ಲಿಲ್ಲ ಅಂದ್ರು ಸೈತಾನಿಗೆ ಚೆನ್ನಾಗಿ ಗೊತ್ತು. ನೀನು ಯಾರ ಮಗ, ನೀನ್ ಯಾರ ಮಗಳು, ನೀನ್ ರಕ್ಷಣೆ ಹೊಂದಿದ್ಯಾ ಇಲ್ವಾ ಅನ್ನೋದು ಸೈತಾನಿಗೆ ಚೆನ್ನಾಗಿ ಗೊತ್ತು. ಒಂದು ದೇವ್ರಿಗೆ ಗೊತ್ತು, ಎರಡನೇದು ಸೈತಾನಿಗೆ ಗೊತ್ತು. ಮನುಷ್ಯರಿಗೆ ನಾವು ಯಾಮಾರಿಸ್ಬೋದು,
ಸೊ ನಿನ್ನ ಒಂದು ದೊಡ್ಡ ಎರಡನೇ ಆಶೀರ್ವಾದ ಸೈತಾನನ ಬಲಗಳಿಂದ ನೀನು ಬಿಡುಗಡೆ ಹೊಂದಿದೀಯಾ ಅನ್ನೋದು. ಅದನ್ನು ನೀನು ತಿಳಿದಿಲ್ಲ ಆದ್ರೆ ಖಂಡಿತವಾಗ್ಲೂ ಕೂಡ ಆ ಆಶೀರ್ವಾದ ಆ, ನಿನಗೆ ತಿಳಿದಿರಲ್ಲ. ಮೂರನೇದಾಗಿ ನಾವು ನೋಡುವಾಗ ಮೂರನೇ ಆಶೀರ್ವಾದ ಏನಂದ್ರೆ ಅವರು ಶಾಶ್ವತವಾಗಿ ನರಕದ ಶಕ್ತಿಯಿಂದ ಬಿಡುಗಡೆಯಾಗಿದ್ದಾರೆ ಎಂಬುದಾಗಿ. ಯಾರು ರಕ್ಷಣೆ ಹೊಂದಿರೋರು? ನೀನು ನಾನು ರಕ್ಷಣೆ ಹೊಂದಿದೀವಿ ಅಂದ್ರೆ ಶಾಶ್ವತವಾಗಿ ನರಕದಿಂದ ಬಿಡುಗಡೆ ಹೊಂದಿದೀವಿ ಅಂತ. ರಕ್ಷಣೆ ಹೊಂದಿರುವ ಮಕ್ಕಳು ನರಕಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಎಫೆಸ 2:6 ಓದ್ಕೊಳ್ಳೋಣ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು 5ರಿಂದ ಓದಿ. ಅಪರಾಧಗಳು ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದಲ್ಲದೆ ತಾನು 5ನೇ ವಚನದಲ್ಲಿ ಇರೋದನ್ನ ನಾವು ನೋಡ್ತೇವೆ. ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದವರಾಗಿದ್ದೀವಿ ಎಂಬುದಾಗಿ. ಮತ್ತೆ 7ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಿರುವಂತ ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ ಎಂಬುದಾಗಿ. ಅಂದ್ರೆ ಏನಿದ್ರ ಅರ್ಥ? ನಾವು ಪರಲೋಕದ ನಿವಾಸಿಗಳಾಗಿದ್ದೇವೆ, ಪರಲೋಕದ ಪ್ರಜೆಗಳಾಗಿದ್ದೇವೆ. ರಕ್ಷಣೆ ಹೊಂದಿದಿರೋದು ನಾವು ಕೃಪೆಯಿಂದಲೇ. ಅದಕ್ಕೆ ನಾವು ಹೇಳುದು ಕ್ರಿಯೆಗಳಿಂದಲ್ಲ ರಕ್ಷಣೆ, ಕೃಪೆಯಿಂದಲೇ ಅಂತ. ಕೃಪೆ ಅಂದ್ರೆ ಏನು? ಉಚಿತವಾಗಿ ಕ್ರಿಸ್ತನು ನಮಗೆ ಕೊಟ್ಟಿರುವಂತದ್ದು. ನಾವು ರಕ್ಷಣೆ ಹೊಂದಿಕೊಂಡಿರೋದಕ್ಕೆ ಕ್ರಿಸ್ತನಿಗಾಗಿ ಒಳ್ಳೆಯವರಾಗಿ ನೀತಿವಂತರಾಗಿ ನಾವು ಬದುಕಬೇಕು ವಿನಃ ರಕ್ಷಣೆ ಹೊಂದೋದಕ್ಕಾಗಿ ಅಲ್ಲ. ಈ ಸತ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ರಕ್ಷಣೆ ಹೊಂದಿರೋದಕ್ಕೆ ಲೋಕಕ್ಕೆಲ್ಲ ನಾವು ಸಾಕ್ಷಿಯಾಗಿರ್ಬೇಕು. ಆದ್ರೆ ನಾವು ರಕ್ಷಣೆ ಹೊಂದೋದಕ್ಕಾಗಿ ಖಂಡಿತ ಒಳ್ಳೆ ಕ್ರಿಯೆಗಳು ಅವಶ್ಯಕತೆ ಇಲ್ಲ. ನಮ್ಮ ಒಳ್ಳೆ ಕ್ರಿಯೆಗಳಿಂದ ನಾವು ರಕ್ಷಣೆ ಹೊಂದ್ಬೋದಾಗಿದ್ರೆ ಹಾಗಾದ್ರೆ ಯೇಸು ಮಾಡಿದ್ದೇನೋ ಸಿಲುವೆಯಲ್ಲಿ ಆ ಸತ್ಯ ನಾವು ಸರಿಯಾಗಿ ತಿಳ್ಕೊಳ್ದೇ ಇದ್ರೆ ಖಂಡಿತವಾಗ್ಲೂ ಕೂಡ ನಮ್ಗೆ ಭರವಸೆ ಅನ್ನೋದು ಇರಲ್ಲ ದೇವರಲ್ಲಿ, ಕ್ರಿಸ್ತನಲ್ಲಿ. ನಮ್ಮ ನಂಬಿಕೆಗಳ ಮೇಲೆ ನಾವು ಆಧಾರವಾಗಿರ್ತೀವಿ, ನಮ್ಮ ಕ್ರಿಯೆಗಳ ಮೇಲೆ ನಾವು ಆಧಾರವಾಗಿರ್ತೀವಿ ವಿನಃ ಕ್ರಿಸ್ತನ ಮೇಲೆ ನಂಬಿಕೆಯಲ್ಲಿ ಇರುತ್ತೆ. ಹಾಗಾದ್ರೆ ಅದಕ್ಕೆ ಹೇಳೋದು ರಕ್ಷಣೆ ಹೊಂದಿರುವಂತವ್ರು ಈ ಒಂದು 3 ಆಶೀರ್ವಾದಗಳ ಬಗ್ಗೆ ನೋಡ್ತೀವಿ. ಒಂದು, ಪಾಪದಿಂದ ಸಂಪೂರ್ಣವಾಗಿ ಬಿಡುಗಡೆ ಆಗಿರ್ತಾರೆ. ಎರಡನೇದು, ಒಂದು ಸೈತಾನಿಂದ ಬಿಡುಗಡೆ ಆಗಿರ್ತಾರೆ. ಮೂರನೇದು, ನರಕದಿಂದ ಬಿಡುಗಡೆ ಆಗಿರ್ತಾರೆ. ಹಾಗಾಗಿ 4ನೇ ಆಶೀರ್ವಾದ ಏನು ಅಂದ್ರೆ ಅವರು ಮುಂದಿನ ಪೀಳಿಗೆಗೆ ಸಾಕ್ಷಿಯಾಗಿ ಬದುಕ್ತಾರೆ ಎಂಬುದಾಗಿ. ನೀನು ಪಾಪ, ಶಾಪ, ನರಕ ಈ ಒಂದು ಸೈತಾನಿಂದ ಬಿಡುಗಡೆ ಆಗಿರೋದ್ರಿಂದ ಮುಂದಿನ ಸಂತತಿಗೆ ನೀನು ಸಾಕ್ಷಿಯಾಗಿರೋದು ಕೂಡ ಒಂದು ಆಶೀರ್ವಾದ. ಕ್ರಿಸ್ತನ ಸಾಕ್ಷಿಗಳಾಗಿರೋದು ಶ್ರೇಷ್ಠವಾದ ಆಶೀರ್ವಾದ. ಅದನ್ನೇ ನಾವೀಗಾಗಲೇ 7ನೇ ವಚನದಲ್ಲಿ ಓದ್ಕೊಂಡ್ವಿ. ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿದ್ದಾನೆ ಎಂಬುದಾಗಿ. ಅಂದ್ರೆ ಮುಂದಿನ ಯುಗಕ್ಕೆ ಅಂದ್ರೇನು? ಮುಂದಿನ ಸಂತತಿಗೆ, ನೆಕ್ಸ್ಟ್ ಜನರೇಷನ್ ಅನ್ನ ದೇವರಲ್ಲಿ ನಡೆಸೋದಕ್ಕೆ ದೇವರು ನಿನ್ನನ್ನ, ರಕ್ಷಿಸಲ್ಪಟ್ಟಿರುವ ನಿನ್ನನ್ನ ಸಾಕ್ಷಿಯಾಗಿ ನಿಲ್ಸಿದ್ದಾರೆ. ಆದ್ರೆ ನಾನು ಕ್ರಿಸ್ತನ ಸಾಕ್ಷಿ ಅನ್ನೋ ಭರವಸೆನೇ ಇಲ್ವಲ್ಲ ನಮ್ಗೆ. ನಾನು ಯೇಸುವಿನ ಸಾಕ್ಷಿಯಾಗಿದ್ದೇನೆ ಅನ್ನೋದು ನಿನಗೆ ಗೊತ್ತಿಲ್ವಲ್ಲ. ಹಾಗಾಗಿನೇ ಭರವಸೆಯ ಕೊರತೆ ಇರೋದು. ಸೊ ನಿಜವಾದ ಆಶೀರ್ವಾದಗಳು ಈ 4 ವಿಷಯಗಳು ಮುಖ್ಯವಾಗಿ. ಇನ್ನು ಅನೇಕ ಆಶೀರ್ವಾದಗಳಿದ್ರು ನಾನು ಹೇಳ್ತಿರುವಂತದ್ದು ಅತ್ಯಂತ ಪ್ರಾಮುಖ್ಯವಾದ ಆಶೀರ್ವಾದಗಳು. ಪಾಪದಿಂದ ನಾವು ಬಿಡುಗಡೆ ಹೊಂದಿದ್ದೀವಿ, ಸೈತಾನದಿಂದ ಬಿಡುಗಡೆ, ನರಕದಿಂದ ಬಿಡುಗಡೆ ಹೊಂದಿದ್ದೀವಿ, ಮತ್ತು ನಾವು ಕ್ರಿಸ್ತನ ಸಾಕ್ಷಿಗಳಾಗಿದ್ದೇವೆ. ಇದನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ನಮ್ಮಲ್ಲಿ ಯಾವ ಭರವಸೆ ಕೊರತೆ ಇರೋದಿಲ್ಲ. ಮತ್ತೆ ನಮ್ಗೆ ಯಾಕೆ ಭರವಸೆ ಇರೋದಿಲ್ಲ, ಭರವಸೆಯ ಕೊರತೆ ಯಾಕಿದೆ ಅನ್ನೋದು 3ನೇ ಪಾಯಿಂಟ್ ಅಲ್ಲಿ ನಾವು ನೋಡುವಾಗ, ಯಾಕಂದ್ರೆ ರಕ್ಷಿಸಲ್ಪಟ್ಟವರಿಗೆ ಅವರ ಹಕ್ಕುಗಳ ಬಗ್ಗೆ ತಿಳಿದಿಲ್ಲ ಅಂತ. ಕ್ರಿಸ್ತನಲ್ಲಿರುವಂತಹ ನಿನಗೆ ಕ್ರಿಸ್ತನು ಯಾವೆಲ್ಲ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಒಂದು ಹಕ್ಕು ಅಂದ್ರೆ ಏನು? ಈಗ ಹಕ್ಕುಪತ್ರ ಅಂತ ಹೇಳ್ತೀವಿ, ಮನೆ ಪತ್ರಗಳಾಗ್ಲಿ, ಗಾಡಿಗಳಾಗ್ಲಿ, ಇನ್ನೊಂದಾಗ್ಲಿ. ನಿಂದೆ ಅನ್ನೋದಕ್ಕೆ ಆ ಒಂದು ಹಕ್ಕುಪತ್ರಗಳಿರುತ್ತೆ, ರಿಜಿಸ್ಟ್ರೇಷನ್ ಆಗಿರುವಂತದ್ದು ನಿನ್ನ ಹೆಸರ ಮೇಲೆ. ಅದಿದ್ರೆ ಎಸ್ ಇದು ನಿಂದೆ ಅಂತ ಹೇಳಿ ನೀನು ಬದುಕಿದ್ರು ಸತ್ರು ಆ ಆಸ್ತಿ ಅಥವಾ ಆ ವಾಹನ ನಿಂದೆ ಆಗಿರುತ್ತೆ. ಯಾಕಂದ್ರೆ ನಿನ್ನ ಹೆಸರಲ್ಲಿ ಅದು ಇರೋದ್ರಿಂದ ಅದನ್ನೇ ಹೇಳೋದು ಹಕ್ಕು ಅಂತ. ಇದು ನಂದು ಅಂತ ನಾವು ಅನ್ಕೊಳ್ತಿದೀವಿ ಅಂದ್ರೆ
ಅದನ್ನ ಹಕ್ಕು ಅಂತ ಕರೀತು. ಹಾಗೇನೆ ರಕ್ಷಿಸಲ್ಪಟ್ಟ ದೇವರ ಮಕ್ಕಳಿಗೆ ದೇವರು ಕೊಟ್ಟಿರುವಂತ ಕೆಲವು ಹಕ್ಕುಗಳಿದೆ. ಆ ಹಕ್ಕುಗಳನ್ನ ನಾವು ಉಪಯೋಗ ಮಾಡ್ಕೊಂಡಿಲ್ಲ ಅಂದ್ರೆ ಅಥವಾ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕ್ರಿಸ್ತನಲ್ಲಿ ಭರವಸೆಯನ್ನ ಇಡೋದಕ್ಕೆ ಆಗೋದಿಲ್ಲ. ದೇವರ ಮಕ್ಕಳಾಗಿರುವಂತ ನಮಗಿರುವಂತ ಹಕ್ಕುಗಳೇನು? ಈಗ ಆಶೀರ್ವಾದಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಮೂರನೇದಾಗಿ ಈಗ ಹಕ್ಕುಗಳೇನು ಅಂತ ಹೇಳಿದ್ರೆ ಮತ್ತಾಯ 16:13-20 ನಾವು ಓದೋಣ ಒಂದ್ಸರಿ ಅದನ್ನ. ಯೇಸು ಫಿಲಿಪ್ಪನ ಕೈಸರೆಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಯೇಸು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಎರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ, ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸಿಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು. ಆಗ ಆತನು, ನಾನು ಕ್ರಿಸ್ತನವನಾಗಿದ್ದೇನೆಂಬುದನ್ನು ಯಾರಿಗೂ ಹೇಳಬೇಡಿರಿ ಎಂದು ಶಿಷ್ಯರಿಗೆ ಖಂಡಿತವಾಗಿ ಹೇಳಿದನು. ಆಮೇಲೆ 20ನೇ ವಚನ, ಆಗ ಆತನು ಹೇಳಿದ್ದೇನು, ನಾನು ಕ್ರಿಸ್ತನಾಗಿದ್ದೇನೆಂಬುದನ್ನು ಯಾರಿಗೂ ಹೇಳಬೇಡಿರಿ. ಕ್ರಿಸ್ತನಾಗಿದ್ದೇನೆಂಬುದನ್ನು, ಯೇಸು ಅನ್ನೋದು ಎಲ್ಲರಿಗೂ ಗೊತ್ತು, ಅದೇ ಕ್ರಿಸ್ತನಾಗಿದ್ದೇನೆಂಬುದಾಗಿ ಯಾರಿಗೂ ಹೇಳಬೇಡ್ರಿ ಅಂತ ಹೇಳಿ ಶಿಷ್ಯರಿಗೆ ಆಗ ಯಾಕೆ ಹೇಳಿದ್ರು ಅಂತ ಹೇಳಿ ನಾವು ಯೋಚಿಸುವಾಗ ಅವ್ರು ಇನ್ನೂ ಸರಿಯಾಗಿ ಕ್ರಿಸ್ತನನ್ನ ತಿಳ್ಕೊಂಡಿಲ್ಲ. ಸೀಮೋನ್ ಪೇತ್ರನ ಮಾತ್ರ ಹೇಳ್ದ, ಆದ್ರೂ ಕೂಡ ನನ್ನ ತಂದೆ ನಿನಗೆ ಇದನ್ನ ತಿಳಿಯಪಡಿಸಿದ್ದಾರೆ ಅಂತ ಹೇಳಿದ್ದು. ಇನ್ನ ಬೇರೆ ಶಿಷ್ಯರು ಯಾರು ಕೂಡ ಯೇಸುವನ್ನ ಕ್ರಿಸ್ತನಾಗಿ ಅಂಗೀಕರಿಸಲಿಲ್ಲ ಅಥವಾ ತಿಳ್ಕೊಂಡಿರಲಿಲ್ಲ ಇನ್ನೂ ಸಂಪೂರ್ಣವಾಗಿ. ನಾವೇ ಯೇಸುವನ್ನ ಕ್ರಿಸ್ತನಾಗಿ ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ ನಾವು ಸುವಾರ್ತೆ ಸಾರ್ತೀವಿ ಅಂತ ಹೋಗಿ ಏನ್ ಸಾರ್ತೀವಿ ನಾವು? ಅದು ಕ್ರಿಸ್ತನ ಸುವಾರ್ತೆನೇ ಆಗಿರಲ್ಲ, ಅಂದ್ರೆ ಸತ್ಯ ಸುವಾರ್ತೆನೇ ಆಗಿರಲ್ಲ. ಅದಕ್ಕೇನೆ ಒಬ್ಬ ಸೇವಕ ಅಥವಾ ಒಬ್ಬ ಸುವಾರ್ತಿಕ, ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಬಗ್ಗೆ ಇನ್ನೊಬ್ರಿಗೆ ಹೇಳ್ಬೇಕು ಅಂದ್ರೆ ಮೊದಲು ಆತನ ಸತ್ಯವನ್ನು ಸರಿಯಾಗಿ ತಿಳಿದಿರ್ಬೇಕು ಅನ್ನೋದು ಅದಕ್ಕೋಸ್ಕರನೇ. ನಾವೇ ಕ್ರಿಸ್ತನ ಬಗ್ಗೆ ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಅದರ ಬಗ್ಗೆ ನಾವ್ ಏನ್ ಮಾತಾಡಕ್ಕಾಗತ್ತೆ? ಸುಳ್ಳೆ ಹೇಳ್ಬೇಕಾಗತ್ತೆ. ನಮ್ಗೆ ಏನ್ ಗೊತ್ತಿದ್ಯೋ ಅದನ್ನ ಮಾತ್ರ ಹೇಳ್ತೀವಿ. ಆದ್ರೆ ಸರಿಯಾಗಿ ಒಬ್ಬ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಈಗ ಸ್ಟೇಜ್ ಮೇಲೆ ಹೋಗಿ ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಇನ್ನೊಬ್ಬರ ಬಗ್ಗೆ ಅಂದ್ರೆ ಆ ಮಾತಾಡ್ಬೇಕಾಗಿರುವಂತ ವ್ಯಕ್ತಿ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಏನ್ ಮಾತಾಡ್ತಾನೆ? ಹಾಗೇನೆ ನೀನು ಯೇಸುವಿನ ಬಗ್ಗೆ ಒಬ್ಬರ ಹತ್ರ ಹೇಳಕ್ ಹೋಗ್ತೀಯ ಅಂದ್ರೆ ಆ ಯೇಸು ಯಾರು ಏನು ಅನ್ನೋದು ಸತ್ಯವನ್ನ ಸರಿಯಾಗಿ ನೀನ್ ತಿಳ್ಕೊಂಡಿಲ್ಲ ಅಂದ್ರೆ ನೀನ್ ಏನಂತ ಹೇಳ್ತೀಯ ಹೋಗ್ಬಿಟ್ಟು? ಸೊ ಇಲ್ಲಿ ಮೊದಲನೇ ಪಾಯಿಂಟ್ ಏನು ಅಂದ್ರೆ, ಸುವಾರ್ತೆನ ಪ್ರಕಟಿಸುವ ಹಕ್ಕು ಕೇವಲ ಸಂತರಿಗೆ ಕೊಡಲ್ಪಟ್ಟಿದೆ ಅಂತ. ಸಂತರು ಅಂದ್ರೆ ಯಾರು? ಪರಿಶುದ್ಧರು, ದೇವರ ಮಕ್ಕಳು, ರಕ್ಷಿಸಲ್ಪಟ್ಟವರು. ಇದೊಂದು ಹಕ್ಕು. ಇವತ್ತು ಸಂವಿಧಾನದಲ್ಲಿ ಕೆಲವು ಹಕ್ಕುಗಳನ್ನ ನಮಗೆ ಕೊಡಲ್ಪಟ್ಟಿದೆ ಅಲ್ವಾ? ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳಿ ಅನೇಕ ಹಕ್ಕುಗಳಿದೆ. ನಮ್ಮದೇ ಆದಂಥದ್ದು, ನಾವು ಮಾತಾಡೋ ಹಕ್ಕಿದೆ, ಅದಕ್ಕೆ ನಾವು ಮಾತಾಡ್ತಿದ್ದೀವಿ. ಪ್ರಶ್ನೆ ಮಾಡೋ ಹಕ್ಕಿದೆ, ನಮ್ಮ ನಂಬಿಕೆ ಬಗ್ಗೆ ಹೇಳ್ಕೊಳ್ಳೋ ಹಕ್ಕಿದೆ. ಹ್ಯೂಮನ್ ರೈಟ್ಸ್ ಬಗ್ಗೆ ಇರುವಂತದ್ರ ಬಗ್ಗೆ, ಮಾನವ ಹಕ್ಕುಗಳ ಬಗ್ಗೆ ಸಂವಿಧಾನದಲ್ಲಿ ನೋಡುವಾಗ ಮನುಷ್ಯರಿಗೆ, ಪ್ರತಿಯೊಬ್ಬ ಜಾತಿ ಜನರಿಗೂ ಕೂಡ ಅವ್ರಿಗೆ ಆದಂತಹ ಕೆಲವು ಸ್ವತಂತ್ರಗಳು, ಕೆಲವು ಹಕ್ಕುಗಳಿದೆ. ಹಾಗೇನೆ ಬೈಬಲ್ ನಿನಗೆ ಕೊಟ್ಟಿರುವಂತ ಹಕ್ಕೇನಂದ್ರೆ, ಆ ಸಂವಿಧಾನ ಅಂದ್ರೆ ಅದು ಈ ದೇಶವನ್ನ ನಡೆಸೋದಕ್ಕೆ, ಬೈಬಲ್ ಅಂದ್ರೆ ಇದು ನಿನ್ನನ್ನ ನನ್ನನ್ನ ನಡೆಸೋದಕ್ಕೆ. ಬೈಬಲ್ ಕೊಟ್ಟಿರುವ ಹಕ್ಕು ಸುವಾರ್ತೆಯನ್ನು ಸಾರುವಂಥದ್ದು. ಇವತ್ತು ಅನ್ಯ ಜನರು, RSS ಅವರು, ಇನ್ನೊಬ್ರು ಸುವಾರ್ತೆ ಸಾರಬಾರ್ದು, ನಮ್ಮ ದೇಶದಲ್ಲಿ ಈ ಯೇಸು ಬೇಡ, ಈ ಸುವಾರ್ತೆ ಬೇಡ, ನಾವೆಲ್ಲ ಹಿಂದೂಗಳಾಗಿ ಇರೋಣ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಕ್ರೈಸ್ತರಿಗೆ ವಿರೋಧವಾಗಿ ನಡೀತಾ ಇದ್ದಾರೆ, ಸಭೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಹಾಗಂತ ಹೇಳಿ ಈಗ ಅವರು ಎಲ್ಲ ಸೇರ್ಕೊಂಡು ಸುವಾರ್ತೆನೇ ಸಾರಬಾರ್ದು ಅಂತ ಹೇಳ್ಬಿಟ್ಟು ರೂಲ್ಸ್ ತಂದ್ರೆ, ಒಂದ್ ವೇಳೆ ಆ ಥರದ್ದೊಂದು ನಿಯಮ ತಂದ್ರೆ ನಾವು ಅದನ್ನ ಕೇಳಬೇಕಾ, ಬೈಬಲ್ ಕೇಳಬೇಕಾ? ನಾವು ಲೋಕದಲ್ಲಿರುವಂತಹ ಒಂದು ವಿಧಿ ವಿಧಾನಗಳನ್ನ ನಾವು ಪಾಲಿಸ್ಬೇಕಾ ಅಥವಾ ಬೈಬಲ್ ಹೇಳೋದನ್ನ ಪಾಲಿಸ್ಬೇಕಂದ್ರೆ ಖಂಡಿತ ಬೈಬಲ್ ಹೇಳೋದನ್ನ.
ಅದರ ವಿರುದ್ಧವಾಗಿ ನಮಗೆ ಎಷ್ಟೇ ಹಿಂಸೆಗಳು, ಎಷ್ಟೇ ಸಮಸ್ಯೆಗಳು ಬರ್ಬೋದು, ಕೊನೆಗೆ ನಮ್ಮ ಪ್ರಾಣ ಕೂಡ ಕೊಡ್ಬೇಕಾಗಿ ಬರ್ಬೋದು. ಅದೇ ಕ್ರಿಸ್ತನಿಗೋಸ್ಕರ. ಯಾಕಂದ್ರೆ ಸುವಾರ್ತೆ ಸಾರೋದೇ ನಮ್ಮ ಜೀವಿತದ ಗುರಿ. ಸುವಾರ್ತೆ ಸಾರ್ಲಿಲ್ಲ ಅಂದ್ರೆ ನನಗೆ ಅಯ್ಯೋ ಅಂತ ಹೇಳ್ಬಿಟ್ಟು ಪೌಲನ್ ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಹಾಗಾಗಿ ಈಗ ಓದ್ಕೊಂಡಂತ ವಚನಗಳಲ್ಲಿ ನೋಡಿದ್ರೆ ಆತನು ಅವರನ್ನು ಬಂಡೆಯ ಹಾಗೆ ದೃಢಪಡಿಸುತ್ತಾನೆ ಎಂಬುದಾಗಿ. ದೇವರ ಮಕ್ಕಳನ್ನ ಕ್ರಿಸ್ತನಿರೋದ್ರಿಂದ ಅವರ ಜೀವಿತಗಳನ್ನ ಒಂದು ಬಂಡೆಯಾಗಿ ಮಾರ್ಪಡಿಸ್ತಾನೆ. ಆ ಬಂಡೆನೇ ರಕ್ಷಣೆ. ಆ ರಕ್ಷಣೆ ಮೇಲೆ ನನ್ನ ಸಭೆಯನ್ನು ಕಟ್ತೇನೆ ಅಂತ, ಸರಿಯಾದ ರಕ್ಷಣೆ ಮೇಲೆ. ಆತನ ಸಭೆಯನ್ನು ಕಟ್ಟೋದು ಆ ಸುವಾರ್ಥ ಸೇವೆಗಳ ಮೂಲಕ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನನ್ನ ಸಭೆ ಕಟ್ತೀನಿ ಅಂತ ದೇವ್ರು ಹೇಳಿದ್ದು. ನಿನಗೇನು ಹೇಳ್ತಿಲ್ಲ ಸಭೆ ಕಟ್ಟಕ್ಕೆ, ದೇವರೇ ಕಟ್ತಾನೆ. ಆದ್ರೆ ನೀನು ಆಸೆಯಿಂದ ಇದ್ರೆ ಸಾಕು. ದೇವರ ಆಸೆನ ನಿನ್ನ ಆಸೆ ಮಾಡ್ಕೊಂಡ್ರೆ ದೇವ್ರು ನಿನಗೆ ಉಪಯೋಗ ಮಾಡೇ ಮಾಡ್ತಾನೆ. ನಾನು ಎಷ್ಟೋ ಸಲ ಹೇಳ್ತೀನಿ, ಸ್ವಾರ್ಥ ಸೇವೆಗಳು ಅದು ನಮ್ಮದಲ್ಲ, ದೇವ್ರು ಮಾಡುವಂಥದ್ದು. ದೇವ್ರು ಅದನ್ನ ಮಾಡಿಲ್ಲ ಅಂದ್ರೆ ನಮ್ಮ ಪ್ರಯಾಸವೆಲ್ಲ ವ್ಯರ್ಥವಾಗುತ್ತೆ. ನಾವೆಷ್ಟೇ ಕಷ್ಟಪಟ್ಟರು ಕೂಡ ವ್ಯರ್ಥವಾಗುತ್ತೆ. ಅದೇ ದೇವ್ರು ನಮ್ಮನ್ನು ಉಪಯೋಗಿಸುವಾಗ ಒಂದು ಚಿಕ್ಕದಾಗಿ ನಾವು ಹೋಗಿ ಸ್ವಾರ್ಥ ಸಾರಿದ್ರು ಕೂಡ ದೊಡ್ಡ ಬದಲಾವಣೆ ಬರೋದನ್ನ ನಾವು ಅನೇಕ ಸಲ ನೋಡ್ತೀವಿ ಕೆಲವ್ರ ಜೀವನದಲ್ಲಿ. ಹಾಗಾಗಿ ಸುವಾರ್ತೆ ಸಾರೋದು ನಿನ್ನ ಹಕ್ಕಾಗಿದೆ. ಯಾರು ಕೇಳಲಿ, ಯಾರು ಬೀಳ್ಲಿ, ಅವ್ರು ಕೇಳ್ತಾರೋ ಇಲ್ವೋ, ಅವ್ರ ರಕ್ಷಣೆ ಹೊಂದುತ್ತಾರೋ ಇಲ್ವೋ, ನಿನ್ನ ಒಂದು ಜವಾಬ್ದಾರಿ ಏನು ಅಂದ್ರೆ ಸುವಾರ್ತೆ ಸಾರೋದು. ಎರಡನೇ ಹಕ್ಕು ದೇವ್ರು ನಿನಗೆ ಕೊಟ್ಟಿರುವಂತದ್ದು ಏನು ಅಂದ್ರೆ ಸೈತಾನನ ಬಲವನ್ನು ಜಯಿಸುವಂತ ಹಕ್ಕು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ರಕ್ಷಿಸಲ್ಪಟ್ಟವರಿಗೆ ಕೊಟ್ಟಿದ್ದಾರೆ ದೇವರು. ಪ್ರಾರ್ಥನೆ ಮೂಲಕ ಅದನ್ನು ನಾವು ಜಯಿಸಬಹುದಾಗಿದೆ. ಪ್ರಾರ್ಥನೆ ಮೂಲಕ ಸೈತಾನನ ಬಲಗಳನ್ನ ಜಯಿಸಬಹುದಾಗಿದೆ. ಯುದ್ಧದ ಮನಸ್ಸಿಂದ ನಾವು ಪ್ರವೇಶ ಮಾಡಬೇಕು ಸೇವೆಯಲ್ಲಿ. ರಕ್ಷಣೆ ಹೊಂದಿರುವಂತ ನೀನು ಧೈರ್ಯವಾಗಿ ಇರಬೇಕು, ಯುದ್ಧ ಮಾಡುವಂತ ಮನಸ್ಥಿತಿಯಲ್ಲಿ ಇರಬೇಕು. ಪ್ರಾರ್ಥನೆಯಲ್ಲಿ ಸೈತಾನನ ಮೇಲೆ ಯುದ್ಧ ಮಾಡಬೇಕು. ಪ್ರಾರ್ಥನೆಯ ಮೂಲಕ ದುಷ್ಟಶಕ್ತಿಗಳ ಮೇಲೆ ನೀನು ಹೋರಾಡಬೇಕು ಯೇಸುವಿನ ಹೆಸರಲ್ಲಿ. ಅದ್ರ ಮೂಲಕನೇ ಆ ಒಂದು ಆತ್ಮಿಕ ಹೋರಾಟನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. 1 ಪೇತ್ರ 5:8 ಯೋಚನೆ ಓದೋಣ. ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಸೊ ಅದನ್ನೇ ಇಲ್ಲಿ ಹೇಳ್ತಿರುವಂತದ್ದು. ದೇವರ ನಾಮಕ್ಕೆ ಸ್ತೋತ್ರ. ಈ ಮತ್ತಾಯನಲ್ಲಿ ಕೂಡ ನಾವು ಓದ್ಕೊಂಡ ಹಾಗೆ 16:19 18 ಪಾತಾಳದ ಬಲವು ಅದನ್ನು ಸೋಲಿಸಲಾರದು ಅಂತ ಹೇಳಿದ ಹಾಗೆ ಈ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಹುಡುಕ್ತಾ ತಿರುಗ್ತಾ ಇರ್ಬೋದು. ಆದ್ರೆ ನಾವು ಸ್ವಸ್ಥ ಚಿತ್ತರಾಗಿ ಎಚ್ಚರವಾಗಿರೋದಂದ್ರೆ ಏನು? ದೇವರಲ್ಲಿ, ಪ್ರಾರ್ಥನೆಯಲ್ಲಿ. ದೇವರ ಮಕ್ಕಳಿಗೆ ಎಚ್ಚರವಾಗಿರಿ ಅಂದ್ರೇನೆ ಪ್ರಾರ್ಥನೆಯಲ್ಲಿ ಇರಿ ಅಂತ ಅರ್ಥ. ಸೊ ಪ್ರಾರ್ಥನೆಯಲ್ಲಿ ಇದ್ದಾಗ ಸೈತಾನ ಜಯಿಸಕ್ಕಾಗುತ್ತೆ. ಯಾಕೋಬ 4:7. ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹೌದು, ನಾವು ದೇವರಿಗೆ ಭಯ ಪಡಬೇಕು. ದೇವರಲ್ಲಿ ನಂಬಿಕೆ ಇಟ್ಟು ಸೈತಾನ ಎದುರಿಸುವಾಗ ಅಥವಾ ಗದರಿಸುವಾಗ ಅವನು ನಮ್ಮನ್ನು ಬಿಟ್ಟು ಓಡೋಗ್ತಾನೆ ಅಂತ. ಯಾಕಂದ್ರೆ ಕ್ರಿಸ್ತನಲ್ಲಿ ನಮ್ಗೆ ಆ ಒಂದು ಬಲ ಕೊಡಲ್ಪಟ್ಟಿದೆ, ಆ ಶಕ್ತಿ ಕೊಡಲ್ಪಟ್ಟಿದೆ, ಆ ಅಧಿಕಾರ ಕೊಡಲ್ಪಟ್ಟಿದೆ. ಸೈತಾನನ ಬಲಗಳ ಮೇಲೆ ದೇವ್ರು ನಮಗೆ ಹಕ್ಕನ್ನ ಕೊಟ್ಟಿದ್ದಾರೆ. ಆ ಹಕ್ಕು ನಮ್ಗೆ ಗೊತ್ತಿಲ್ಲ ಅಂದ್ರೆ ಸೈತಾನ ಮೇಲೆ ಹೋರಾಡಕ್ ಆಗಲ್ಲ. ನಾವೇ ಭಯ ಪಡ್ತಿರ್ತೀವಿ ದುರಾತ್ಮನ ಕಂಡು. ಸೈತಾನ ಕಂಡು ನಮ್ಮನ್ನ ನೋಡಿ ಅವನು ಭಯ ಪಡ್ತಿರ್ತಾನೆ. ಆದ್ರೆ ನಾವು ದೇವ್ರ ಮಕ್ಕಳು, ಆ ಸೈತಾನ ಮೇಲೆ ನಮಗೆ ದೇವರು ಬಲವನ್ನು ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ ಅನ್ನೋ ಸತ್ಯ ನಾವು ಗೊತ್ತಿಲ್ಲದೆ ಇದ್ದಾಗ, ತಿಳ್ಕೊಳ್ದೆ ಇದ್ದಾಗ ಅವನ್ ನೋಡಿ ನಾವು ಭಯ ಪಡ್ತೀವಿ. ಕೊನೆ ತನಕ ನಮ್ಮನ್ನ ನಾವು ಸಂರಕ್ಷಣೆ ಮಾಡ್ಕೊಳ್ಳೋದು ಮುಖ್ಯ. ಲೂಕ 18:5. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬಂದದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಇದು ಏನ್ ಹೇಳುತ್ತಂದ್ರೆ, ಒಂದು ವಿಧವೆ ಬಂದು ಆ ಒಂದು ನ್ಯಾಯಾಧಿಪತಿ ಹತ್ರ ಕೇಳ್ಕೊಳ್ಳೋದ್ರ ಬಗ್ಗೆ. ಸೊ ನಾನು ಇವಳು ಪ್ರಾರ್ಥನೆಗೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವಳು ಪ್ರತಿದಿನ ಇದನ್ನ ಬಿಡದೆ ಮಾಡ್ತಿರ್ತಾರೆ. ಅಂದ್ರೆ ಇದ್ರ ಅರ್ಥ, ನಾವು ಏನಾದ್ರೂ ದೇವರ ಬಳಿಯಲ್ಲಿ ಪ್ರಾರ್ಥಿಸುವಾಗ ಎಡೆಬಿಡದೆ ನಾವು ಪ್ರಾರ್ಥಿಸೋಣ, ಖಂಡಿತವಾಗ್ಲೂ ದೇವರು ಕಾರ್ಯ ಮಾಡ್ತಾನೆ. ಸೈತಾನನ ಬಲಗಳೆಲ್ಲ ಮುರಿಯಲ್ಪಡೋದು ಪ್ರಾರ್ಥನೆಯ ಮೂಲಕ. ಕೊನೆಯದಾಗಿ 3ನೇದಾಗಿ ನಾವು ನೋಡುವಾಗ ಪ್ರಾರ್ಥನೆಗೆ ಉತ್ತರ ಪಡೆದುಕೊಳ್ಳುವ ಹಕ್ಕು ಕೇವಲ ಸಂತರಿಗೆ ಕೊಟ್ಟಿದ್ದಾನೆ ಎಂಬುದಾಗಿ. ಅಂದ್ರೆ ದೇವರ ಮಕ್ಕಳಿಗೆ ಮಾತ್ರನೇ ಪ್ರಾರ್ಥನೆಗೆ ಉತ್ತರದ ಹಕ್ಕು ಕೊಟ್ಟಿರೋದು. ಅನ್ಯ ಜನರು ಕೂಡ ಉತ್ತರಗಳು ಸಿಗುತ್ತೆ, ಅದು ಸೈತಾನನಿಂದ ಸಿಗುತ್ತೆ. ಶಾರೀರಿಕವಾದ ಉತ್ತರಗಳನ್ನ ಸೈತಾನ ಕೊಡ್ತಾನೆ. ಆದ್ರೆ
ಎಲ್ಲ ತರದ ಆಶೀರ್ವಾದಗಳು, ಎಲ್ಲ ತರದ ಉತ್ತರಗಳು ದೇವರ ಮಕ್ಕಳಿಗೆ ಮಾತ್ರನೇ ದೇವರು ಕೊಡ್ತಾನೆ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವಾಗ. ಜ್ಞಾನೋಕ್ತಿ 16:4 ಓದ್ಕೊಳ್ಳೋಣ. ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಹೌದು, ಕೇಡಿನ ದಿನಕ್ಕಾಗಿ ಕೆಡುಕರನ್ನುಂಟು ಮಾಡಿದ್ದಾನೆ. ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅನ್ಯ ಜನರು ಕೂಡ ಉತ್ತರಗಳನ್ನ ಪಡ್ಕೊಳ್ತಾರೆ, ಆದ್ರೆ ಅದು ಒಂದು ನಿಯಮಿತವಾದದ್ದು ಮಾತ್ರನೇ, ಲಿಮಿಟೆಡ್ ಆಗಿ ಅದನ್ನು ಹೊಂದ್ಕೊಳ್ತಾರೆ ಅಂತ ಹೇಳಿ. ಆದ್ರೆ ಇಲ್ಲಿ ನಾವು ನೋಡ್ತೀವಿ, ಎರಡನೇದಾಗಿ ನೀನು ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ಹೊಂದಿರಬೇಕು ಎಂಬುದಾಗಿ. ಮತ್ತಾಯ 16:19 ಓದ್ಕೊಂಡ ಹಾಗೆ ಅಲ್ಲಿ ನಾವು ನೋಡ್ತೀವಿ, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು ಅಂತ. ಭೂಲೋಕದಲ್ಲಿ ನೀನು ಯಾವುದನ್ನ ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಇದು ಭೂಲೋಕದಲ್ಲಿ ನೀನು ಯಾವುದನ್ನ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚು. ಆದ್ರೆ ಇದು ಪ್ರಾರ್ಥನೆಯ ಶಕ್ತಿ. ಕೀಲಿ ಅಂದ್ರೆ ಅದು ಖಂಡಿತವಾಗಲೂ ಯೇಸು ಕ್ರಿಸ್ತನ ಹೆಸರು. ಆ ಯೇಸುವಿನ ಹೆಸರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ಪರಲೋಕವನ್ನ ತೆರೀತಿದೀವಿ ಅಂತ ಅರ್ಥ. ಅದಕ್ಕೋಸ್ಕರನೇ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ಮುಗಿಸೋದು ಹೇಗೆ, ಈ ಕ್ರಿಸ್ತನಾದ ಯೇಸುವಿನ ಮೂಲಕ ನಾವು ಪ್ರಾರ್ಥಿಸ್ತೇವೆ. ಯಾಕಂದ್ರೆ ಆ ಹೆಸರಲ್ಲಿ ಮಾತ್ರನೇ ಉತ್ತರ ಸಿಗೋದು, ಯೇಸು ಹೆಸರಲ್ಲಿ ಮಾತ್ರನೇ ಪರಲೋಕ ತೆರೆಯಲ್ಪಡೋದು, ಯೇಸು ಹೆಸರಿಂದ ಮಾತ್ರನೇ ದೇವದೂತರು ಕಾರ್ಯಗಳು ಮಾಡೋದು, ಯೇಸು ಹೆಸರಲ್ಲಿ ಪ್ರಾರ್ಥಿಸುವಾಗ ಮಾತ್ರ ಪರಿಶುದ್ಧಾತ್ಮನ ಕಾರ್ಯ ಮಾಡೋದು. ಹಾಗಾಗಿ ಇದು ಯಾರಿಗೆ ಕೊಡಲ್ಪಟ್ಟಿದೆ ಈ ಹಕ್ಕು ಅಂದ್ರೆ ದೇವರ ಮಕ್ಕಳಿಗೆ. ಆಮೇಲೆ ಈ ಸತ್ಯಗಳು ನಮಗೆ ಗೊತ್ತಿಲ್ಲ ಅಂದ್ರೆ ಭರವಸೆ ಅನ್ನೋದು ಇರಲ್ಲ ನಮ್ಮಲ್ಲಿ. ಎರಡು ವಿಷಯಗಳನ್ನ ನಾವು ನೋಡಿದ್ವಿ. ಆಶೀರ್ವಾದಗಳು, ದೇವರ ಮಕ್ಕಳಿಗೆ ದೇವರು ಕೊಟ್ಟಂತ ಆಶೀರ್ವಾದಗಳ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಸೋತ ಹೋಗ್ತೀವಿ, ಭರವಸೆ ಇರೋದಿಲ್ಲ. ಎರಡನೇದಾಗಿ ದೇವರಲ್ಲಿ ನಮಗೆ ಕೊಡಲ್ಪಟ್ಟ ಹಕ್ಕುಗಳನ್ನ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಖಂಡಿತ ನಾವು ಸೋತ ಹೋಗ್ತೀವಿ. ದೇವರ ನಮಗೆ ಸ್ತೋತ್ರವಾಗಿ ಎರಡು ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಧ್ಯಾನ ಮಾಡೋಣ. ನಮ್ಮ ಭರವಸೆ ಉಳ್ಳವರಾಗಿ ನಾವು ಜೀವಿಸೋಣ. ಬರುವಾರ ರಕ್ಷಣೆ ಹೊಂದಿದವರಿಗೆ ಅವರ ಜೀವಿತಗಳನ್ನು ಯಾವ ರೀತಿ ಜೀವಿಸಬೇಕು ಅಂತ ತಿಳಿಯೋದೆಂಬುದರ ಬಗ್ಗೆ ನಾವು ನೋಡೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ನಾವೆಲ್ಲರೂ ಈ ರೀತಿಗೆ ಕೂಡಿ ಬರಲು ಕೃಪೆ ತೋರಿಸಬೇಕಾಗಿ ಸ್ತೋತ್ರ. ಆಶೀರ್ವಾದಗಳ ಬಗ್ಗೆ, ಹಕ್ಕುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ, ಬಲವಾಗಿ ಹಿಡ್ಕೊಂಡಿದ್ದಕ್ಕಾಗಿ ಜೀವಿಸಲು ಸಹಾಯ ಮಾಡಿ. ನಮ್ಮ ಭರವಸೆಯನ್ನು ಅಭಿವೃದ್ಧಿಪಡಿಸಿ ಬಲಪಡಿಸಿ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್.